ಈಗ ನಾನು ಅನೇಕ ಬಾರಿ ತಮಗೆ ಹೇಳಿದ್ದೇನೆ, ನಾವು ಟೋಟಲ್ ನೋಡಿದಾಗ ಒಟ್ಟು ಅವಧಿ ಮೀರಿದಂಥ ಕೇಸುಗಳು 73,624ರಿಂದ ಸ್ಟಾರ್ಟ್ ಮಾಡಿದ್ದು. ನಾವು ಜವಾಬ್ದಾರಿ ತಗೊಂಡಾಗ ಅವಧಿ ಮೀರಿದಂಥ ಪ್ರಕರಣ 73,624 ಇತ್ತು. ಇವತ್ತು ಆ ಸಂಖ್ಯೆ 7,490 ಇದೆ. ಸೊ ನಾವು ಜವಾಬ್ದಾರಿ ತಗೊಂಡಾಗ ಇದ್ದಿದ್ದು 73,624. ಈಗ ಬಾಕಿ ಇರೋದು ಅವಧಿ ಮೀರಿದ್ದು 7,490. ಸೊ ಎಕ್ಸಾಕ್ಟ್ಲಿ ನಾವು ಏನು ಹಿಂದಿನವರು ಬಿಟ್ಟು ಹೋಗಿದ್ದಂಥ ಅವಧಿಗಿಂತ ಮೀರಿ ಬಾಕಿ ಬಿಟ್ಟಿದ್ದಂಥ ಪ್ರಕರಣಗಳಲ್ಲಿ ಟೋಟಲ್ ನೋಡಿದಾಗ 90% ನಾವು ಡಿಸ್ಪೋಸ್ ಮಾಡಿದ್ದೇವೆ. ಎಕ್ಸಾಕ್ಟ್ಲಿ 90% ಡಿಸ್ಪೋಸಲ್ ಆಗಿದೆ. ಆದರೆ ಇನ್ನೊಂದು 10% ಉಳ್ಕೊಂಡಿದೆ. ಈ 10% ಕೂಡ ಅದು ಒಂದು ಸ್ವಲ್ಪ ಬ್ಯಾಂಗ್ಳೂರು ನಾರ್ತ್, ದೊಡ್ಡಬಳ್ಳಾಪುರ, ತುಮಕೂರು ಇಲ್ಲೇನೆ ಸ್ವಲ್ಪ 3 ಕಡೆ ಸ್ವಲ್ಪ ಉಳಿದಿದೆ ಅಷ್ಟೇ. ಇನ್ನು ರಾಜ್ಯದಲ್ಲಿ ಬೇರೆ ಕಡೆ ಎಲ್ಲ 5, 6, 1, 2 ಈ ರೀತಿಯಾಗಿ ಉಳಿದಿದ್ದಾವೆ. ಸಾಧನೆನೆ. ಮತ್ತು ಇದು ಇವತ್ತಿಂದಲ್ಲ, 10-15 ವರ್ಷದಿಂದ ಬೆಳೆಸ್ಕೊಂಡು ಬಂದಿದ್ದಂತಹ ದುರಾಡಳಿತದ ಬಳುವಳಿ ಇದು. ದುರಾಡಳಿತದ ಬಳುವಳಿ, ಆ ಬಳುವಳಿ 10-15 ವರ್ಷದ ದುರಾಡಳಿತದ ಬಳುವಳಿಯನ್ನು ನಾವು ನಿವಾರಣೆ ಮಾಡಿ ಇದನ್ನ ತಹಬದಿಗೆ ತಂದಿದ್ದೇವೆ ಅಂತ ಹೇಳಿದ್ರೆ ಈ ಕ್ರೆಡಿಟು ನಮ್ಮ ಎಂಟೈರ್ ಟೀಮಿಗೆ ಸಲ್ಲಬೇಕಾಗತ್ತೆ. ಬಟ್ ಏನಂದ್ರೆ ಇನ್ನೊಂದು 10% ಏನು ಬ್ಯಾಲೆನ್ಸ್ ಇದೆ ಅದು ಕೂಡ ಆಗ್ಬಿಟ್ಟಿದ್ದಿದ್ರೆ May 20 ಒಳಗಡೆ ಚೆನ್ನಾಗಿತ್ತು ಅನ್ನೋದು ನನ್ನ ಭಾವನೆ. ಬಟ್ ನೆವರ್ದಲೆಸ್ ತುಂಬ ಜನ ಇದಕ್ಕೆ ಎಲ್ಲ AC-ಗಳು ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಸ್ಪೆಷಲ್ ACSು ತುಂಬ ಎಫರ್ಟ್ ಹಾಕಿದ್ದಾರೆ, ಅವ್ರಿಗೂ ನಂದು ಧನ್ಯವಾದ. ವಾಲಂಟಿಯರ್ ಆಗಿ ಅವರು ಮಾಡಿದ್ದಾರೆ. ಸೊ